ಕೊರೋನಾ ಈಗ ಬೆಂಗಳೂರಿನಲ್ಲಿ ಏನಿದೆ ಪರಿಸ್ಥಿತಿ ಅನ್ನೋದನ್ನ ಹೇಳಿದ್ವಿ. ಜೊತೆಗೆ ವೈದ್ಯರು ಕೂಡ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ಹೇಳಿದ್ದಾರೆ. ಮಕ್ಕಳ ಬಗ್ಗೆ ಹೇಗೆ ಜಾಗೃತಿಯನ್ನು ವಹಿಸಬೇಕು ಅನ್ನೋದನ್ನು ಕೂಡ ಪಬ್ಲಿಕ್ ಟಿವಿ ನಿಮಗೆ ವೈದ್ಯರ ಮೂಲಕವಾಗಿ ಹೇಳಿದೆ. ಇನ್ನೊಂದು ಕಡೆಗೆ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿಗಳಿದೆ, ನಿಮ್ಮ ಜಿಲ್ಲೆಗಳಲ್ಲಿ ನೀವು ಹೇಗಿರಬೇಕು, ನಿಮ್ಮ ಊರುಗಳಲ್ಲಿ ಹೇಗಿರಬೇಕು, ಎಚ್ಚರಿಕೆ ಬಹಳ ಮುಖ್ಯ. ಈ ಸುದ್ದಿ ನೋಡಿ. ರಾಜ್ಯದಲ್ಲಿ ಏರುಗತಿಯಲ್ಲಿ ಮಹಾಮಾರಿ ಪ್ರವೇಶ. ಬೆಳಗಾವಿಯಲ್ಲಿ ಗರ್ಭಿಣಿಗೆ ಕೊರೋನಾ ಸೋಂಕು. ಬಿಮ್ಸ್ನಲ್ಲಿ ಕೋವಿಡ್ ಪ್ರತ್ಯೇಕ ವಾರ್ಡ್ ರೆಡಿ. ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಧಾನವಾಗಿ ಏರಿಕೆ ಕಾಣ್ತಾ ಇದೆ. ಬೆಂಗಳೂರು ಸೇರಿದಂತೆ ಇತರೆ ಜಿಲ್ಲೆಗಳಿಗೂ ಕ್ರೂರಿ ಕೊರೋನಾ ಕಾಲಿಟ್ಟಿದೆ. ಬೆಳಗಾವಿಯಲ್ಲಿ 25 ವರ್ಷದ ಗರ್ಭಿಣಿಗೆ ಸೋಂಕು ದೃಢವಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಗರ್ಭಿಣಿಗೆ ಕೊರೋನಾ ಪಾಸಿಟಿವ್ ಇರೋದು ಪತ್ತೆಯಾಗಿತ್ತು. 5 ತಿಂಗಳ ಗರ್ಭಿಣಿ ಚಿಂತಾಜನಕವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬಿಮ್ಸ್ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಬೆಳಗಾವಿಯಲ್ಲಿ ಕೊರೋನಾ ಪತ್ತೆ ಬೆನ್ನಲ್ಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ತಡೆಗೆ ಕೋವಿಡ್ ಪ್ರತ್ಯೇಕ ವಾರ್ಡ್ ತಯಾರಿ ಮಾಡಿಡಲಾಗಿದೆ. ಕೋವಿಡ್ ಸೋಂಕಿತರ ಚಿಕಿತ್ಸೆಗಾಗಿ 10 ಬೆಡ್ಗಳ ವಾರ್ಡ್ ಸಿದ್ಧಪಡಿಸಲಾಗಿದೆ. ಸೋಮವಾರದಿಂದ ಕೋವಿಡ್ ಪರೀಕ್ಷೆ ಆರಂಭಿಸಲು ಮುಂದಾಗಿದ್ದಾರೆ. ನಾವೀಗ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಇದ್ದೀವಿ. ತಾವು ನೋಡ್ಬೋದು, ಇಲ್ಲಿ ಈಗಾಗಲೇ ಕೋವಿಡ್ ವಾರ್ಡನ್ನು ತೆರೆಯಲಾಗಿದೆ. ಕೋವಿಡ್ ಏನೇನು ಬರ್ತಾರೆ ಜನ ಹಾಗೆ ಅಂತೇಳಿ ಇಲ್ಲಿ ಒಂದಿಷ್ಟು ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸುಮಾರು 13 ಬೆಡ್ಗಳ ಈ ಒಂದು ಆಸ್ಪತ್ರೆಯಲ್ಲಿ, ಬೆಳಗಾವಿಯ ಏನು ಸರ್ಕಾರಿ ಆಸ್ಪತ್ರೆ ಬೀಮ್ಸ್ ಏನಿದೆ, ಬೀಮ್ಸಲ್ಲಿ 13 ಬೆಡ್ಗಳನ್ನ ರೆಡಿ ಮಾಡ್ಕೊಂತಾರೆ. ಮತ್ತು ಸೋಮವಾರದಿಂದ ಟೆಸ್ಟನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಬೆಳಗಾವಿ ನಗರ ಜಿಲ್ಲೆಯಲ್ಲಿ ಜನ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಈಗಾಗಲೇ ಕೋವಿಡ್ ಏನು ಅಂಥದ್ದೆಲ್ಲ ಕೂಡ ಗೊತ್ತಿರುವಂಥದ್ದು. ಹೀಗಾಗಿ ಯಾರೂ ಕೂಡ ಪ್ಯಾನಿಕ್ ಆಗಬೇಡಿ. ಆದರೆ ಏನೈತೆ, ಒಂದು ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ಗಳು ಹೋಗಿರ್ಬೋದು ಮತ್ತು ಟ್ರಾವೆಲ್ ಎಲ್ಲ ಕೂಡ ಹೋಗೋದು ಹಾಗೆ ಅಂತ ಹೇಳಿ ಕೂಡ ಹೇಳಿರುವಂಥದ್ದು. ನಮ್ಮ ಜೊತೆ ವೈದ್ಯರಿದ್ದಾರೆ, ಬರೀ ಅವರನ್ನು ಮತ್ತು ಏನೇನಾಗಿದೆ ಸರ್? ನಾವು 10 ಬೆಡ್ಗಳನ್ನು ರೆಡಿ ಮಾಡ್ಕೊಂಡಿಟ್ಟಿದ್ದೀವಿ. ಒಂದು ವೇಳೆ ಹೆಚ್ಚಿನ ಅವಶ್ಯಕತೆ ಬಿದ್ದರೂ ಕೂಡ ಎಕ್ಸ್ಟೆನ್ಷನ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಸೋಮವಾರದಿಂದ ನಾವು ಕೋವಿಡ್ ಟೆಸ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನಮಗೆ ಟ್ರೂನೆಟ್ ಅಂತಿದೆ, ನಾವು ಸೋಮವಾರದಿಂದ ಅದನ್ನು ಕೂಡ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಒಂದು ಹೆಚ್ಚಿನ ರೀತಿಯಲ್ಲಿ ಬೇಕಾದರೆ ಕೂಡ ಆರ್ಟಿಫಿಷಿಯಲ್ ಟೆಸ್ಟ್ಗಳನ್ನು ಮಾಡಲಿಕ್ಕೆ ನಾವು ಕೂಡ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಇನ್ನು ಬಿಮ್ಸ್ ಆಸ್ಪತ್ರೆಯಲ್ಲಿ ಕೊರೋನಾ ತಡೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಬೆಳಗಾವಿ ಡಿಎಚ್ಒ ಈಶ್ವರ್ ಗಡಾದಿ ಹೇಳಿದ್ದಿಷ್ಟು. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಒಂದು ಕೊರೋನಾ ಪತ್ತೆ ಆಗಿರೋದ್ರಿಂದ ಒಂದು ಪೇಷಂಟ್ ಯಾವ ಥರ ಇದ್ದಾರೆ, ಅವ್ರ ಜೊತೆ ಏನಂತಾರೆ, ಯಾವೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಬೆಳಗಾವಿ ನಗರ ಮತ್ತು ಜಿಲ್ಲೆಯಲ್ಲಿ ಅಂತೇಳಿ ಎಲ್ಲ ವಿಚಾರ ಮಾತಾಡೋಕ್ಕೆ ಬೆಳಗಾವಿ DHO ಅಂತ ಡಾಕ್ಟರ್ ಈಶ್ವರ್ ಗಡಾದ್ ಅವರು ನಮ್ಮ ಜೊತೆ ಬನ್ನಿ, ಅವರನ್ನ ಮಾತಾಡ್ಸೋಣ. ಸರ್, ಎಲ್ಲಿ ಪತ್ತೆ ಆಯಿತು, ಹೇಗೆ ಪತ್ತೆ ಆಯಿತು? ಸರ್, ಇದು ಯಳ್ಳೂರು KLಲ್ಲಿ ಒಂದು ಪ್ರೆಗ್ನೆಂಟ್ ವುಮನ್, 25 ವರ್ಷದ ಪ್ರೆಗ್ನೆಂಟ್ ವುಮನ್, 5 ತಿಂಗಳ ಗರ್ಭಿಣಿ ಇದ್ದಾರೆ. ಅವರು ಮೊದಲು ಅವ್ರಿಗೆ ಹುಗ್ಳನಗಡಿ ಅಂದರೆ ಅಪರ್ ರೆಸ್ಪಿರೇಟರಿ ಇನ್ಫೆಕ್ಷನಿಂದ ಅಡ್ಮಿಟ್ ಆಗಿದ್ದರು. ಅದು ಹಾಗೆ ಸ್ವಲ್ಪ ಉಲ್ಬಣಗೊಂಡ್ರು ಮತ್ತು ಇನ್ನೂ ಹೈಪೋಥೈರಾಯ್ಡಿಸಮ್ ಎಲ್ಲ ಇದ್ದಿತ್ತು. ಮತ್ತು 19ಕ್ಕೆ ಜಾಸ್ತಿ ಆಗಿದ್ದಕ್ಕೆ ಪ್ರಭಾಕರ್ ಕೋರೆ ನಮ್ಮ ದೊಡ್ಡ KLE ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿದ್ದಾರೆ. ಇವತ್ತು ಪರಿಸ್ಥಿತಿ ಏನಿದೆ ಅವ್ರದ್ದು, ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ? ಸರ್, ಅವರು ಸ್ವಲ್ಪ ಕ್ರಿಟಿಕಲ್ ಆಗೇ ಇದೆ, ICUದಲ್ಲಿದ್ದಾರೆ. ಎಲ್ಲ ಐನೋಟೋಪ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಹೌದು. ಹಾಂ, ಅವರು 5 ತಿಂಗಳ ಗರ್ಭಿಣಿ ಇದ್ದಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಸ್ವಲ್ಪ ಇಂಟೆನ್ಸಿವ್ ಆಗೇನ ಕೊಡ್ತಾ ಇದ್ದಾರೆ. ಸೀರಿಯಸ್ ಇದ್ದಾರೆ, ಕ್ರಿಟಿಕಲ್ ಇದೆ ಕಂಡೀಷನ್. ಬಳ್ಳಾರಿ ವಿಜಯನಗರದಲ್ಲೂ ಕೊರೋನಾ ಸೋಂಕು. ಟ್ರಾವೆಲ್ ಹಿಸ್ಟರಿ ಇಲ್ಲದ ಇಬ್ಬರಿಗೆ ಪಾಸಿಟಿವ್. ಬೆಳಗಾವಿ ಅಷ್ಟೇ ಅಲ್ಲದೆ ಬಳ್ಳಾರಿ ವಿಜಯನಗರ ಜಿಲ್ಲೆಗೂ ಕೊರೋನಾ ಹಬ್ಬಿದೆ. ಬಳ್ಳಾರಿಯಲ್ಲಿ 40 ವರ್ಷದ ವ್ಯಕ್ತಿ, ವಿಜಯನಗರದ ಹೊಸಪೇಟೆಯ 35 ವರ್ಷದ ವ್ಯಕ್ತಿಗೆ ಸೋಂಕು ದೃಢವಾಗಿದೆ. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾಗ ಕೊರೋನಾ ಟೆಸ್ಟ್ ಮಾಡಿಸಲಾಗಿತ್ತು. ಬಳಿಕ ಕೊರೋನಾ ದೃಢವಾಗಿದೆ. ಇಬ್ಬರು ಸೋಂಕಿತರಿಗೂ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲ. ಬಳ್ಳಾರಿಯಲ್ಲಿ 40 ವರ್ಷದ ವ್ಯಕ್ತಿ ಚೇತರಿಸಿಕೊಂಡಿದ್ದು, ಇನ್ನು ಹೊಸಪೇಟೆಯ 35 ವರ್ಷದ ವ್ಯಕ್ತಿ ಹೋಮ್ ಐಸೋಲೇಷನ್ನಲ್ಲಿ ಇದ್ದಾರೆ. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ದೃಢ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಕೊರೋನಾ ಅಲರ್ಟ್. ಮಾಸ್ಕ್ ಧರಿಸಿದ ಸಿಎಂ. ಮಾಸ್ಕ್ ಧರಿಸಿ ಜನತಾ ದರ್ಶನದಲ್ಲಿ ಸಿಎಂ ಭಾಗಿ. ಮೈಸೂರಿನಲ್ಲಿ ಜನತಾ ದರ್ಶನದಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಮಾಸ್ಕ್ ಧರಿಸಿದರು. ಜನತಾ ದರ್ಶನ ಹಿನ್ನೆಲೆಯಲ್ಲಿ ಮೈಸೂರಿನ ಸಿಎಂ ಮನೆ ಮುಂಭಾಗ ಅಪಾರ ಸಂಖ್ಯೆಯಲ್ಲಿ ಜನರು ಜಮಾಯಿಸಿದರು. ಕೊರೋನಾ ಅಲರ್ಟ್ ಹಿನ್ನೆಲೆಯಲ್ಲಿ ಮುಂಜಾಗ್ರತೆಯಾಗಿ ಮಾಸ್ಕ್ ಧರಿಸಿ ಖುದ್ದಾಗಿ ಜನರ ಬಳಿ ತೆರಳಿ ಮನವಿ ಅಹವಾಲುಗಳನ್ನು ಸ್ವೀಕರಿಸಿದರು. ದೇಶದಲ್ಲಿ ಏರುತ್ತಿದೆ ಕೊರೋನಾ. ಕೇರಳದಲ್ಲಿ ಅತ್ಯಧಿಕ ಸೋಂಕು. ಮತ್ತೆ ಕರ್ನಾಟಕಕ್ಕೆ ಕೇರಳ ಸೋಂಕಿನ ಟೆನ್ಷನ್. ದೇಶದಲ್ಲಿ ಸದ್ದಿಲ್ಲದೆ ಕೊರೋನಾ ಸೋಂಕು ಏರ್ತಾ ಇದೆ. ದೇಶದಲ್ಲಿ ಒಟ್ಟು 398 ಸೋಂಕು ದಾಖಲಾಗಿದ್ದು, ಕೇರಳ, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಹೆಚ್ಚು ಕೇಸ್ ದಾಖಲಾಗಿದೆ. 3 ರಾಜ್ಯಗಳಿಂದ 85% ಪ್ರಕರಣಗಳು ವರದಿಯಾಗಿವೆ. ದೇಶದಲ್ಲಿ ಕೊರೋನಾ. ಕೇರಳ 185, ತಮಿಳುನಾಡು 66, ಮಹಾರಾಷ್ಟ್ರ 56, ಕರ್ನಾಟಕ 35, ದೆಹಲಿ 23, ಗುಜರಾತ್ 15, ಹರಿಯಾಣ 4, ರಾಜಸ್ಥಾನ 2, ಸಿಕ್ಕಿಂ 1,
ಒಡಿಶಾ 1, ಪಶ್ಚಿಮ ಬಂಗಾಳ 1 ಕೇಸ್ ದಾಖಲಾಗಿದೆ. ಮೇ ತಿಂಗಳಿನಿಂದ ಕೊರೋನಾ ಸೋಂಕಿನ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ನೆರೆ ರಾಜ್ಯ ಕೇರಳದಲ್ಲಿ ಮಾನ್ಸೂನ್ ಸಹ ಎಂಟ್ರಿ ಕೊಟ್ಟಿದ್ದು ಕೊರೋನಾ ಸೋಂಕಿನ ಸಂಖ್ಯೆಯಲ್ಲೂ ಏರಿಕೆ ಕಾಣ್ತಾ ಇದೆ. ಇದರಿಂದ ಕರ್ನಾಟಕಕ್ಕೆ ಮತ್ತೆ ಕೇರಳ ಸೋಂಕಿನ ಟೆನ್ಷನ್ ಕಾಡ್ತಾ ಇದೆ. ಒಟ್ಟಾರೆ ಕೊರೋನಾ ಸೋಂಕು ನಿಧಾನವಾಗಿ ಜನರ ದೇಹ ಹೊಕ್ಕುತ್ತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.